ಸುಮ್ಮನೆ ನಿಂತ್ಬಿಟ್ರಲ್ಲ. ಕೇಕ್ ಕತ್ತರಿಸೋವಾಗ ಅದ್ಯಾವುದು ಇಂಗ್ಲೀಷ್ನಲ್ಲಿ ಹಾಡು ಹೇಳ್ತಾರಲ್ಲಮ್ಮ, ಅದು ಹಾಡಿ. ಅಯ್ಯೋ ಅಮ್ಮ, ಅದು ಹಾಡಲ್ಲಮ್ಮ, ಅದಕ್ಕೆ ವಿಶ್ ಮಾಡೋದು ಅಂತಾರೆ. ಯಾವುದಾದ್ರೇನೆ ಎಲ್ಲ ಒಳ್ಳೇದಾಗಲಿ ಅಂತಲೇ ಹಾಡೋದು, ಅದನ್ನೇ ಹಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಒಂದು ನಿಮಿಷ, ಕಂಕಣ ಎಲ್ಲಿ ಗೌತಮ್? ಅತ್ತೆ ಅದು ದಾರಿಲಿ ಬರ್ತಾ ಲೂಸ್ ಆಗಿತ್ತು, ಅದಕ್ಕೆ ಜೋಬಲ್ಲೇ ಇಟ್ಕೊಂಡಿದ್ದೆ. ಹೇಗಿರು ಬರ್ತದನಲ್ಲ, ಅದಕ್ಕೆ ಆರತಿ ಕಲೆ ಕಚ್ಕೊಳ್ಳೋಣ ಅಂದ್ಕೊಂಡೆ. ಆರತಿ ಬಾಮ್ಮ, ಕಂಕಣ ಕಟ್ಟು. ಅಮ್ಮ ಮತ್ತೇನಾ? ಅಯ್ಯೋ ಪರವಾಗಿಲ್ಲ ಬಾರೆ, ನೀನು ತಾನೇ ಕಟ್ಟಿರೋದು, ಇನ್ನೊಂದು ಸಲ ಕಟ್ಟಿದ್ರೆ ಏನೂ ಆಗಲ್ಲ. ಬಾ. ನನಗೆಷ್ಟು ಸಲ ಹೊಟ್ಟೆ ಉರ್ಸಿದ್ಯಾ ಆರ್ತಿ. ನಾನ್ ಕೊಟ್ಟಿದ್ರನ್ನೇ ಬಿಸಾಕ್ತಿಯಲ್ಲ. ನಿನ್ ಮನ್ಸಿಗೆ ಹಿಂಸೆ ಆಗುವಂತ ಕೆಲ್ಸಗಳು ನಾನು ಮಾಡ್ತಾನೆ ಇರ್ತೀನಿ. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಸರಿ, ಈಗ ಶುರು ಮಾಡ್ರೆ. ಹ್ಯಾಪಿ ಬರ್ತ್ಡೇ ಟು ಯು, 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 ಹ್ಯಾಪಿ ಬರ್ತ್ಡೇ ಟು ಯು. ಭಾವ, ಅಕ್ಕನ್ ತಿನ್ಸಿ. ಪರವಾಗಿಲ್ಲ, ತಗೊಳ್ಳಿ. ಅರೆ ವಿಕ್ರಾಂತ್, ಏನೋ ಟೆನ್ಷನ್ ಇರೋ ಹಾಗಿದೆ. ಅದು ಇಲ್ಲಿವರೆಗೂ ಬಂದಿದ್ದೀರಾ, ಏನಾಯ್ತು? ಬ್ರದರ್, ಆ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಅದನ್ನ ಮೊದಲು ಹೇಳಿ. ದಿಸ್ ಇಸ್ ಟೋಟಲಿ ನಾನ್ ಸೆನ್ಸ್ ಮ್ಯಾನ್. ವಿಕ್ರಾಂತ್, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಇವಾಗ ಏನಾಯ್ತು ಅಂತ? ಇನ್ನೇನಾಗಬೇಕು? ನೆನ್ನೆ ಆರತಿ ಅವರು ನಿಮಗೆ ಶರ್ಟ್ ಗಿಫ್ಟ್ ಮಾಡ್ತಾರೆ, ಇವತ್ತು ಅದೇ ಶರ್ಟ್ನ ಹಾಕೊಂಡು ಅವ್ರ ಮನೆಗೆ ಬಂದಿದ್ದೀರಾ. ಸಾಲದಕ್ಕೆ ಅವಳಿಗೆ ಕೇಕ್ ಬೇರೆ ತಿನ್ಸಿದ್ದೀರಾ. ಇದು ನಾನ್ ಸೆನ್ಸ್ ತಾನೇ? ಇದೇ ಟೈಮ್ಗೆ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಫೋನ್ ಮಾಡಿ ವಿಚಾರಿಸಿದಾಗ ವಿಷಯ ಗೊತ್ತಾಗತ್ತೆ ಅಂದ್ಕೊಂಡಿದ್ದೆ. ಎನಿವೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ವರ್ಕೌಟ್ ಆಗ್ತಿದೆ. ಹಲೋ, ನಾನು ನಿಮ್ಮನ್ನೇ ಕೇಳ್ತಿರೋದು.
ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಿಡಿ, ನಾನು ಆರತಿ ಅವ್ರನ್ನ ಕೇಳ್ತೀನಿ. ಪ್ಲೀಸ್ ವಿಕ್ರಾಂತ್, ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಈಗ ನೀವು ಮನೆ ಒಳಗೆ ಹೋದರೆ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಐ ಡೋಂಟ್ ಕೇರ್. ಆರತಿನ ಮದುವೆ ಆಗಬೇಕಾಗಿರೋನು ನಾನು. ನೀವು ಈ ಥರ ಅವಳ ಜೊತೆ ಕ್ಲೋಸ್ ಆಗಿರೋದು ನನಗಿಷ್ಟ ಆಗಲ್ಲ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನಿದೆ? ನೀವು ಆರ್ತಿ ಅವ್ರ ಮೇಲೆ ಡೌಟ್ ಪಡ್ತಾ ಇದ್ದೀರಲ್ಲ, ಅವ್ರಿಗೆ ನೀವು ಕಂಡ್ರೆ ಎಷ್ಟಿಷ್ಟ ಗೊತ್ತಾ? ಶಿ ರಿಯಲಿ ಲವ್ಸ್ ಯು ಸೋ ಮಚ್. ನನಗೆ ಆರತಿ ಅವ್ರ ಮೇಲೆ ಡೌಟ್ ಇಲ್ಲ. ನಾನು ನಿಮ್ಮ ಬಗ್ಗೆ ಕೇಳ್ತಿರೋದು. ಯಾಕೆಂದರೆ ನನಗಿದೆಲ್ಲ ಇಷ್ಟ ಆಗಲ್ಲ. ಸರಿ, ಸುಮ್ಮನೆ ಮಾತು ಯಾಕೆ? ಇರಿ, ಆರ್ತಿ ಅವ್ರಿಗೆ ನಾನೇ ಫೋನ್ ಮಾಡಿಕೊಡ್ತೀನಿ. ಆರ್ತಿ ಅವರೇ, ನಿಮ್ಮನೆ ಹತ್ರ ವಿಕ್ರಾಂತ್ ಬಂದಿದ್ದಾರೆ. ಅವ್ರು ನಿಮ್ಮ ಹತ್ರ ಮಾತಾಡಬೇಕಂತೆ. ನಿನ್ನೆ ರಾತ್ರಿ ಸಾರ್ಥಕ್ ಅಣ್ಣನ ಜೊತೆ ಮನೆಗೆ ಬಂದಿದ್ರು. ನಾನು ಮಾತಾಡಿದ್ರೆ ನನಗೆ ಬೇಜಾರು ಮಾಡಿ ಹಾಗೆ ಹೊರಟೋದ್ರು. ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಗೌತಮ್. ಆರತಿ ಅವರೇ, ನಿನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಐ ಕೇಮ್ ಹಿಯರ್ ಟು ಅಪಾಲಜೈಸ್. ಆದರೆ ಇಲ್ಲಿ ನಡೀತಿರೋದೇ ಬೇರೆ. ನೀವು ಗೌತಮ್ ವಿಚಾರ ಮುಚ್ಚಿಡ್ತಿದ್ದೀರೋ ಅಥವಾ ಗೌತಮ್ ಹೀಗೆ ಮಾಡ್ತಿದ್ದೀರೋ ನಂಗೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಎಲ್ಲರ ಮೇಲೆ ಡೌಟ್ ಪಡ್ತಿದ್ದೀರಾ? ನಿಮ್ಗೆ ಏನಾಗಿದೆ? ಇನ್ನೇನು ಮಾಡಲಿ, ನೀವೇ ಕಾಲ್ ಮಾಡಿ ಗೌತಮ್ಗೆ ಕೇಕ್ ಮಾಡ್ತಿದ್ದೀನಿ, ನೀವು ಬನ್ನಿ ಸೆಲೆಬ್ರೇಟ್ ಮಾಡೋಣ ಅಂದಿದ್ದೀರಾ. ನಾನೇನು ಬರ್ತಿರ್ಲಿಲ್ವಾ? ನಾನು ನಿಮ್ಮನ್ನ ಇಲ್ಲಿ ಕರೆದ್ರೆ ನೀವು ಇಲ್ಲಿ ಹೇಗೆ ಬಂದ್ರಿ ಅನ್ನೋದಕ್ಕೆ ನಾನು ಏನು ಉತ್ತರ ಕೊಡಲಿ? ಎಲ್ಲನೂ ನೀವು ಹೇಳ್ದಷ್ಟು ಸುಲಭ ಅಲ್ಲ ವಿಕ್ಕಿ. ಜಗತ್ತಲ್ಲಿ ನಿಮಗೆ ಮಾತ್ರ 1000 ಕಾರಣ ಇರುತ್ತೆ ಬಿಡಿ ಆರ್ತಿ. ಆದರೆ ನಾನು ಮಾತ್ರ ನಿಮಗೆ ನೆನಪೇ ಆಗಲಿಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಆರ್ತಿ? ಅಷ್ಟಕ್ಕೂ ನಿಮ್ಗೆ ಹೇಳೋಣ ಅಂದರೆ ನೆನ್ನೆನೆ ಕಡ್ಡಿ ತುಂಡಾಗೋಗಿ ಮಾತಾಡಿ ಹೋಗ್ಬಿಟ್ರಿ. ಅದಕ್ಕೆ ನಾನೀಗ ಸಾರಿ ಕೇಳಿದೆ ತಾನೆ. ಅದು ಈಗ. ಆದರೆ ನಾನೇ ನಿಮಗೆ ಕಾಲ್ ಮಾಡಿ ನಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡ್ಕೊಳ್ಳೋಣ, ದೇವಸ್ಥಾನದ ಹತ್ರ ಬನ್ನಿ ಅಂತ ಕಾಲ್ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ನೀವು ಏನು ಅಷ್ಟಲ್ಲ? ನಾನು ನೋಡಿ ವಿಕ್ಕಿ, ನಾನು ಗೌತಮ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಪ್ರೀತಿ ಮಾಡೋರಿಗೆ ನಂಬಿಕೆ ಇರಬೇಕು. ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಆದರೆ ಪ್ರತಿಯೊಂದನ್ನು ನಿಮ್ಗೆ ಹೇಳಿನೇ ಮಾಡಬೇಕು ಅಂದರೆ ಆ ಥರ ಬದುಕೋಕೆ ನನಗೆ ಆಗಲ್ಲ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮನಸ್ಸಲ್ಲಿ ನಾನು ಮತ್ತು ಗೌತಮ್ ಜಸ್ಟ್ ಫ್ರೆಂಡ್ಸ್ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೋ ಅಲ್ಲಿವರೆಗೂ ನನಗೆ ಕಾಲ್ ಮಾಡಬೇಡಿ. ಸಾರಿ ವಿಕ್ರಾಂತ್, ಪಾಪ ನಿಮ್ಗೆ ಹೀಗಾಗಬಾರ್ದಾಗಿತ್ತು.